ಓಕೆ, ಇವತ್ತು ನಾವು ಹೊರಟಿದ್ದೀವಿ ಕನಕಪುರ ರೋಡ್ ಹತ್ರ ಇರೋ ಮುತ್ತುರಾಯ ಸ್ವಾಮಿ ದೇವಸ್ಥಾನಕ್ಕೆ. ಇಲ್ಲಿಂದ 34 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಇವಾಗ ಟೈಮು 4:45 ಆಗಿದೆ. ಎಷ್ಟೊತ್ತಾಗ್ಬೋದು ಹೋಗೋ ಅಷ್ಟರಲ್ಲಿ? ಇವನು ಚಡ್ಡಿ ಹಾಕೊಂಡು ಲೇಟ್ ಮಾಡಿಬಿಟ್ಟ. ಯಾರಿಗಪ್ಪ ಫೋನು? ಓಕೆ, ಆಲ್ರೆಡಿ ಲೇಟ್ ಆಗಿದೆ, ಬನ್ನಿ ಹೋಗೋಣ. ಯಾಕೋ ಇವತ್ತೇ ಹೋಗೋ ಥರ ಕಾಣಿಸ್ತಾ ಇಲ್ಲ ಇಲ್ಲಿರೋ ಟ್ರಾಫಿಕ್ ನೋಡಿದ್ರೆ. ಇನ್ನು ನಮ್ಮ ರೈಡರ್ ಬೇರೆ ಬೇಗ ಓಡಿಸ್ತಿಲ್ಲ. ಮಳೆ ಬೇರೆ ಬರೋಂಗಿದೆ. ನಾನು ರೈನ್ ಕೋಟ್ ಬೇರೆ ತಂದಿಲ್ಲ. ಏನೋ ಮಾಡಿಸ್ತೀರಾ ನೀವು? ಹಾಯ್, ಇದೇನಪ್ಪ ಓಲಾ ಸ್ಕೂಟರ್ ಇಷ್ಟೊಂದು ಸಖತ್ತಾಗಿದೆ ಕನಕಪುರ ರೋಡಲ್ಲಿ. ನೈಸ್ ಲುಕಿಂಗ್ ಓಲಾ ಸ್ಕೂಟರ್, ಲುಕಿಂಗ್ ಕ್ಯೂಟ್. ಬಟ್ ನಂಬರ್ 3 ಯಾರಿಗೂ ನಂಬರ್ ಪ್ಲೇಟ್ ಹಾಕೋ ಅಭ್ಯಾಸನೇ ಇಲ್ಲ ಅನಿಸುತ್ತೆ. ಯಾವ ಗಾಡಿಗೂ ನಂಬರ್ ಪ್ಲೇಟ್ ಇಲ್ಲ. ಕರ್ನಾಟಕ ಪೊಲೀಸ್, ವಾಟ್ ಯು ಪೀಪಲ್ ಆರ್ ಡೂಯಿಂಗ್? ಮಳೆ ಬಂದು ನಿಂತಿದೆ ಸದ್ಯಕ್ಕೆ, ಜೋರಾಗಿ ಬರ್ತಾ ಇಲ್ಲ. ಮುಂದೆ ಹೆಂಗಿದೆ ಗೊತ್ತಿಲ್ಲ. ಇಲ್ಲಿಂದ ಎಷ್ಟು ಕಿಲೋಮೀಟ್ರಿಗೆ? ಒಂದು 10 ಕಿಲೋಮೀಟರ್ಸ್ ಇರಬೇಕು ನನ್ನ ಪ್ರಕಾರ. ನೋಡಿ ಹೋಗ್ತಾ ಇರೋದು ಹೀಗೆ. ಇನ್ನೇನು ಮತ್ತೆ ನಡಿ, ಏನು ಮಾಡೋಣ? ಕನಕಪುರ ರೋಡ್ ಟೋಲ್ ಇನ್ನೂ ಓಪನ್ ಆಗಿಲ್ಲ. ಒಂದು ಸ್ವಲ್ಪ ತಿಂಗಳಲ್ಲಿ ಆಗ್ಬೋದು ಅನಿಸುತ್ತೆ. ಇವ್ರಿಗೆಲ್ಲ ಅದೇ ತಾನೇ ಫಸ್ಟು ಈ ಥರ ಕನ್ಸ್ಟ್ರಕ್ಟ್ ಮಾಡಿ ಮುಗಿಸ್ಬಿಡೋದು. ಹೆವಿ ಕಲೆಕ್ಷನ್. ಮುಂದೇನಂದರೆ ನಮ್ಮ ಬೈಕ್ ಕಲೆಕ್ಷನ್ ಇರೋಲ್ಲ, ಅದೊಂದು ಅಡ್ವಾಂಟೇಜ್ ಅಷ್ಟೇ. ನೋಡಿ ಸರ್, ಯಾರು ನಂಬರ್ ಪ್ಲೇಟ್ ಹಾಕಿಲ್ಲ. ಈ ಗಾಡಿ ನಂಬರ್ ಪ್ಲೇಟ್ ಇದೆ, ಬಟ್ ಹೊರಗಡೆ ಏನು ಬರೀ ಹಿಂಗೆ ಆಗಿಲ್ಲ. ಎಲ್ಲಿ ಲೆಫ್ಟ್ ಹೋಗಬೇಕು? ಬೆಟ್ಟಹಳ್ಳಿ ಕಾವಲು. ಮತ್ತು ಆಲ್ರೆಡಿ ಮಳೆ ಫುಲ್ ವಾಶ್ ಔಟ್. ನಾನು ಲಾಸ್ಟ್ ಟೈಮು ರೈನ್ ಕೋಟ್ ಇಟ್ಕೊಂಡಿದ್ರೆ ಮಳೆ ಬರ್ತಿತ್ತು. ಇವಾಗ ಇಟ್ಕೊಂಡಿಲ್ಲ, ಬರ್ತಾಯಿತ್ತು ಅಷ್ಟೇ ನಸೀಬು. ಆ್ಯಕ್ಚುಲಿ ಒಂದು ರೀತಿಲಿ ಮಳೆ ಬಂದಿರೋದ್ರಿಂದ ಚೆನ್ನಾಗಿದೆ. ಏನೆಲ್ಲ ಹೊಡೆದಾಕ್ಬಿಡ್ತಾರಲ್ಲ. ಮುಂಚೆ ಇದೇ ಥರ ಮೇಲ್ವರೆಗೂ ಫುಲ್ ಹಿಂಗೆ ಇತ್ತಂತೆ, ಫುಲ್ ಆಫ್ ರೋಡು. ಇವಾಗೆಲ್ಲ ಸಿಮೆಂಟ್ ರೋಡ್ ಮಾಡಿದ್ದಾರೆ. ಎಷ್ಟು ಮಾಡಿ ಏನಾಯ್ತು? ಏನಮ್ಮ ಇದಾ? ನಡಿ ನಡಿ. ಏನು ಇಷ್ಟೊಂದು ಸ್ಟೀಪ್ ಇದೆ. ಮುಂಚೆ ಇದು ಫುಲ್ಲು ಆಫ್ ರೋಡ್ ಇತ್ತಂತೆ, ಅದು ಹೆಂಗೆ ಮಾಡ್ತಿದ್ರೆ ಗೊತ್ತಿಲ್ಲ. ಯಪ್ಪ, ಇಮ್ಯಾಜಿನ್ ಮಾಡೋಕ್ಕೆ ಆಗಲ್ಲ. ಇಷ್ಟೊಂದು ಸ್ಟೀಪು ರೋಡು ಇಲ್ಲ ಅಂದರೆ ಓಕೆ, ಇಲ್ಲಿಂದ ಫ್ಲ್ಯಾಟ್ ಇದೆ ಅನಿಸುತ್ತೆ. ಇನ್ನೂ ಇನ್ಕ್ಲಿನೇಷನ್ ಇದೆ, ಅಲ್ಲಿ ಹೋಗಬೇಕು.
20 ಮೀಟ್ರ್ ಇತ್ತು ಅಷ್ಟೇ, ಬರೀ ಇನ್ಕ್ಲಿನೇಷನ್. ಫೈನಲಿ ಹಾಂ, ನಮ್ಮ ಅವೆಂಜರ್ ಆಫ್ ರೋಡ್ ಅವರು ಹಂಗೆ ಎಗಿರ್ತಾರೆ ನೋಡಿ, ಹೆಂಗೆ ಎಗಿರ್ತಾರೆ ಅಣ್ಣ. ಎಗಿರ್ಸು ಹಾಯ್. ಹೆಂಗಿತ್ತು ಮಳೇಲಿ ನೆಂದಿದ್ದು? ಇನ್ನೂ ನೆನೀತಾ ಇದೀವಿ, ಇನ್ನೂ ನಿಂತಿಲ್ಲ, ಇನ್ನೂ ಜೋರಾಗಿ ಬರುತ್ತೆ ಅನಿಸ್ತಾ ಇದೆ. ಹಾಂ, ಮಳೆ ಎಷ್ಟು ಬರ್ತಾ ಇದೆ ಅಂತ ಗೊತ್ತಾಗಬೇಕಂದ್ರೆ ಇದನ್ನು ನೋಡಬೇಕು. ಬೆಟ್ಟದ ಮುತ್ತುರಾಯ ಸ್ವಾಮಿ. ಏನು ಮನೆನಾ? ಓ, ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಾಲಯ. ಓ, ಇದಾ? ಇಲ್ಲೂ ಬಂದು ಮನೆ ನೋಡು, ಸೂರ್ಯ ನಡಿ ಮಾಮ್, ಮನೆ ಕಟ್ಟಲ್ಲಿ. ಏನೋ ಬಿಲೀಫಿಂದ ಕಟ್ಟಿರೋದ? ಸುಮ್ಮನೆನಾ? ಎಲ್ಲರೂ ಕಟ್ಟಿದ್ದಾರೆ ಇಲ್ಲಿ. ಬಿಲೀಫ್ ಇಲ್ಲಿ ಬಂದು ಏನೋ ಇರುತ್ತೆ ಈ ಥರ ಹಾಂ, ಮನೆ ಕಟ್ತೀವಿ. ಇಟ್ಟಿಗೆ ತಂದ್ಬಿಟ್ಟು ಜೋಡಿಸಿದಾರಲ್ಲ ಕಲ್ಲು, ನಾವು ಜೋಡಿಸ್ಬಿಡೋಣ. ಅಲ್ಲಿ ಕೆಳಗಡೆ ಎಲ್ಲ ಬರೀ ಜೋಡಿಸಿದ್ದಾರೆ. ಅದೇ ಹೇಳ್ತಾ ಇರೋದು. ಬಟ್ ಇಲ್ಲೆಲ್ಲ ಜೋಡಿಸಿದ್ರೆ ಅದು ಬೇರೆಯವ್ರು ಯಾರು ಎತ್ತಿಟ್ಕೊಂಡ್ಬಿಡ್ತಾರೆ ಅಂತ ಏನಾರು ಆಗುತ್ತೆ. ಅಲ್ಲಿ ನೋಡಿ ಕೆಳಗಡೆ ಕಾಡಿದ್ದರೆ ನಾಡು, ನಾಡಿದ್ದರೆ ನಾವು. ಯಾವ ಕಡೆನಪ್ಪ ಸುಮ್ಸಿತ್ತು? ಅಲ್ಲಿ ಅದೇ ವೆಸ್ಟ್ ಅನ್ಸುತ್ತೆ. ಅಲ್ಲೆಲ್ಲ ಮಳೆ ಬರ್ತಿದ್ಯಾ? ಮೇ ಬಿ. ವಾವ್, ಅದೊಂದು ಮಾಡಪ್ಪ ನೀನು. ಚೆನ್ನಾಗಲ್ಲ? ಯಾಕಪ್ಪ? ವೈ ಯಾರು ಇಲ್ಲದೆ ಇದ್ದಾಗ ಬಂದರೆ ಇವೆಲ್ಲ ಅಡ್ವಾಂಟೇಜು. ಓಕೆ, ಟೈಮ್ ಟು ಕನ್ಸ್ಟ್ರಕ್ಟ್ ಎ ಹೌಸ್. ಲೆಟ್ಸ್ ಡೂ ಇಟ್. ಏನೋ ಗೊತ್ತಿಲ್ಲ, ಇಲ್ಲಿ ಎಲ್ಲರೂ ಯಾಕೆ ಮಾಡಿದ್ದಾರೆ ಗೊತ್ತಿಲ್ಲ. ಇದು ತಿಳ್ಕೊಳ್ದೆ ಮಾಡಿದ್ರೆ ಪರವಾಗಿಲ್ವಾ? ಏನೋ ನಮ್ಗೆ ಗೊತ್ತಿಲ್ಲ, ಇದೇನೋ ಎಲ್ಲರೂ ಮಾಡಿದ್ದಾರೆ ಅಂತ ನಾವು ಮಾಡೋದ್ರ ಅನಿಸ್ತಾ ಇದೆ. ಎಲ್ಲರೂ ಮನೆ ಕಟ್ಬಿಟ್ಟಿದ್ದಾರೆ. ಏನಕ್ಕೆ ಇದೇನು ಮನೆನಾ ಏನು ಒಂದು ಅರ್ಥ ಆಗ್ತಿಲ್ಲ. ಅಲ್ಲಿ 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 ಅಲ್ಲೇ ನಮಗೆ ಇವಾಗ ಕಟ್ಟೋದಕ್ಕೆ ಕಲ್ಲು ಇಲ್ಲ ಇಲ್ಲಿ. ಅವೆಲ್ಲ ಮಾಡೋ ಸುಮ್ಮನೆರಪ್ಪ. ಅವ್ರು ಯಾವುದೋ ನಮ್ಮ ಅಲ್ಲ, ಒಬ್ರು ಮನೇನ ಬೀಳಿಸ್ಬಿಟ್ಟು ನಿಂತು ಕಟ್ತೀನಿ ಅಂತೀರ, ಏನು ಹೇಳು? ಎಲ್ಲಿ ಬಿದ್ದೋಗಿದೆ? ಅದು ಹೆಂಗಾಗುತ್ತೆ ಅಂದರೆ ಯಾರ್ದೋ ಬಿದ್ದೋಗಿರೋದ್ರ ಮೇಲೆ ನಾವು ಕಟ್ಕೊಂಡಂಗಾಗುತ್ತೆ. ಇವಾಗಿರೋದು ಅದೇ ಥರನೇ, ಯಾರೋ ಬಿಟ್ಟೋಗಿರೋ ಜಾಗದಲ್ಲೇ ನೀನಿರೋದು ಇವಾಗ. ಮುಂದೊಂದು ದಿನ ನೀನು ಬಿಟ್ಟು ಹೋದ್ಮೇಲೆ ಏನೋ ಫಿಲಾಸಫಿ ಹೇಳ್ತಾ ಹೇಳಪ್ಪ, ಹೋಗ್ಲಿ ಹೇಳು ನೋಡೋಣ. ಹೇಳಾಯ್ತು, ಎಲ್ರಿಗೂ ಹೇಳೋ. ಉಪಯೋಗ ಇಲ್ಲ ಅಲ್ಲ, ಅವ್ರಿಗೆ ಉಪಯೋಗ ಇದೆಯೋ ಇಲ್ವೋ ಇರೋದಂತಾನೆ ಹೇಳ್ತಿದ್ದೆ, ಹೇಳು. ಇಲ್ಲೆಲ್ಲ ಕಲ್ಲೇ ಇಲ್ಲ. ಅದ್ರಲ್ಲಿ ಒಳ್ಳೆ ಲಗೋರಿ ಆಡ್ಬೋದು, ಹಂಗಿದೆ ಅದು. ಇದಿದ್ರೆ ಲಗೋರಿ ಆಡ್ಬೋದು. ದಿಸ್ ಇಸ್ ಲಗೋರಿ. ಏನದು 7 ಸ್ಟೋನ್ಸಾ?
ನಾನು ಕಲ್ಲಿಂದ ಬೀಳ್ಸ್ಲಾ? ಬೇಡ ಏನೋ ಮಾಡ್ಕೊಳ್ರಿ ಅಷ್ಟೇ. ಏನಾರ ಆದರೆ ನೋಡಿ, ಈ ವಿಡಿಯೋ ನೀವು ನೋಡ್ತಾ ಇದ್ರೆ ಅದನ್ನು ಕಟ್ಟಿದವರು ಮುತ್ತುರಾಯ ಸ್ವಾಮಿ ಬೆಟ್ಟದಲ್ಲಿ ಇವರಿಬ್ಬರು ಹೊಡೆದಾಕ್ಬಿಟ್ರು. ಏನಾದರೂ ಇವ್ರನ್ನ ಕೇಳ್ಕೊಳ್ಳಿ. ಓಕೆ, ನಂದು ಬೀಳಿಲ್ಲ, ನಿಂದು ಬೀಳಿಲ್ಲ. ಅವ್ರು ಯಾರೋ ತುಂಬ ಸ್ಟ್ರಾಂಗ್ ಕ್ಯಾಂಡಿಡೇಟ್. ಅಷ್ಟು ಪಕ್ಕಕ್ಕೂ ಹೋಗಿದ್ದೆ. ಎಲ್ಲ ಬರೀ ಮನೆ ಹೊಡೆಯೋ ಕೆಲಸ ಮಾಡ್ತಾರೆ. ಆ ಪಾಪ ಅಷ್ಟು ಚೆನ್ನಾಗಿ ಕಟ್ಟಿದ್ರು. ಯಾಕಣ ಬಿಡೋಣ ಹೋಗ್ಲಿ. ಬಿಡು ಸೂರ್ಯ, ಹೋಗಿ. ಅದರಲ್ಲಿ ನಾವೇ ಒಂದು ಮನೆ ಕಟ್ಬೋದು. ಫೈನಲಿ ಸಕ್ಸಸ್ಫುಲಿ ಡೆಸ್ಟ್ರಾಯ್ಡ್. ಆಹಾ, ಇನ್ನೊಂದು ಖುಷಿನಪ್ಪ. ಓಕೆ, ಮೇಲ್ಗಡೆ ಬಂದಿದ್ದೀವಿ. ಇದು ಮುತ್ತುರಾಯ ಸ್ವಾಮಿ ಬೆಟ್ಟ. ಆವಾಗಲೇ ಹೇಳ್ದಂಗೆ ಅಲ್ಲಿ ಮುಂದ್ಗಡೆ ದೇವಸ್ಥಾನ ಇದೆ, ಅದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ಅಂತ ಹಾಕಿದ್ದಾರೆ. ಅದೇನಕ್ಕೆ ಇಲ್ಲಿ ಮುತ್ತುರಾಯ ಸ್ವಾಮಿ ಬೆಟ್ಟದಲ್ಲಿ ಲಕ್ಷ್ಮೀ ನರಸಿಂಹ ಇದೆಯೋ ನಮಗೆ ಗೊತ್ತಿಲ್ಲ. ನಿಮಗೇನಾದರೂ ಗೊತ್ತಾ ಹೇಳಿ. ಇವರು ಮೌನ ವ್ರತ ಮಾಡ್ತಾ ಇದ್ದಾರೆ. ನಂಗೆ ಗೊತ್ತಿಲ್ಲ. ಇಲ್ಲಿ ಆಂಜನೇಯನ ಸ್ಟ್ಯಾಚ್ಯೂನು ಇದೆ. ಸೊ ನನ್ನ ಪ್ರಕಾರ ದಿಸ್ ಇಸ್ ಮುತ್ತುರಾಯ ಆ್ಯಂಡ್ ದಟ್ ಈಸ್ ಲಕ್ಷ್ಮೀ ನರಸಿಂಹ. ಅಲ್ಲಿ ಕೆಳಗಡೆ ಎಂಟ್ರೆನ್ಸಲ್ಲಿ ಶನೇಶ್ವರ ದೇವಸ್ಥಾನ ಇದೆ ಅಂತಲೂ ಹಾಕಿದ್ರು. ಅದು ಎಲ್ಲಿದೆಯೋ ನಮಗೆ ಗೊತ್ತಿಲ್ಲ. ನೀವೆಲ್ಲರೂ ನೋಡಿದ್ರ? ಮುಂಚೆ ಎಲ್ಲ ಫುಲ್ ಆಫ್ ರೋಡ್ ಇತ್ತಂತೆ, ಇವಾಗ ನೀಟಾಗಿ ರೋಡ್ ಮಾಡಿದ್ದಾರೆ. ಇವಾಗ ಬರೋರಿದ್ರೆ ಆರಾಮಾಗಿ ಬರ್ಬೋದು. ಬಟ್ ಏನಂದರೆ ಸ್ಟೀಪ್ ಇದೆ, ನೋಡ್ಕೊಂಬರ್ಬೇಕಷ್ಟೇ. ಆಲ್ಮೋಸ್ಟ್ ಬೀಳ್ತಾ ಇದ್ದ. ಹಾಂ, ಇವರು ನಮ್ಮ ಅವೆಂಜರ್ ಆಫ್ ರೋಡ್ ಮಾಡೋರು ಸಿಕ್ಕಾಪಟ್ಟೆ ಅದ್ಭುತವಾಗಿ ಆಕರ್ಷಕವಾಗಿ ಹಚ್ಬಿಟ್ರು. ಅಂತೂ ಮನೆ ಹೊಡೆದಾಕಿದ್ದೆಲ್ಲ ಕೆಲಸ ಆಯ್ತಿಲ್ಲಿ. ಕಟ್ಟಿಲ್ಲ ಒಂದು. ಆಲ್ರೆಡಿ ಕತ್ಲೆ ಆಗಿದೆ. ಇವಾಗ ಹೊರಟ್ರೆ ಇನ್ನೊಂದು 1.5 ಅವರ್. ಸನ್ಸೆಟ್ ಕಾಣಿಸ್ಲಿಲ್ಲ, ಬಟ್ ವ್ಯೂ ಚೆನ್ನಾಗಿದೆ. ಫುಲ್ ಕತ್ಲೆ ಆಗ್ಬಿಟ್ಟಿದೆ. ಟೈಮ್ ಇವಾಗ ಆಲ್ಮೋಸ್ಟ್ 7:20 ಆಗಿದೆ. ಅಲ್ಲಿ ಹುಷಾರಾಗಿ ಸ್ಟೀಪ್ ಇರೋ ಕಡೆ ನೀಟಾಗಿ ಇಳಿಸ್ಬಿಟ್ರೆ ಸಾಕಷ್ಟೇ. ನಾವು ಬೇರೆ ಜೋಶಲ್ಲಿ ಇಲ್ಲಿವರೆಗೂ ಎತ್ಕೊಂಬಂದ್ಬಿಟ್ವಿ. ಇವಾಗ ವಾಪಸ್ ಹೋಗ್ಬೇಕು. ಕಾಷನ್, ಡೇಂಜರ್ ಅಹೆಡ್. ಹೌದಾ? ಹಾಗೆ ಸ್ಟ್ರೈಟ್ ಆ ಕಡೆ ಹೋಗ್ಬಿಟ್ಟಿದ್ವಿ. ಈ ಕಡೆ ಹೋಗ್ಬೇಕಿತ್ತು. ಕತ್ಲೆ ಇರೋದ್ರಿಂದ ಎಲ್ಲ ಕ್ಲೀನಾಗಿ ಕಾಣಲ್ವಲ್ಲ. ಏನಾಯಿತು? ಅಲ್ಲೇ ನಡೆಯೋ. ಅಲ್ಲ, ನೀನು ನಡ್ಕೊಂಡು ಹೋದೆ, ಅವನು ಹಂಗೆ ಬಂದಲ್ಲ. ನಾನು ಹಂಗೆ ಬಂದ್ಬಿಟ್ಟೆ. ನನಗೇನು ಗೊತ್ತು ಹೆಂಗೆ ನಡ್ಕೊಂಡು. ಏನು ವೈಲ್ಡ್ ಅನಿಮಲ್ ಸ್ಪಾಟ್ ಆಗಲಿಲ್ಲ. ಇವಾಗ ಆಗೋದು ಬೇಡ. ಇವಾಗ ಅಷ್ಟು ಧೈರ್ಯನೂ ಇಲ್ಲ ನಮಗೆ. ನಾವು ಕುಕ್ಲೀಪುರದಲ್ಲೇ ಇದ್ದೀವಿ. ಇನ್ನು ಕನಕಪುರ ರೋಡ್ ಟ್ರಾಫಿಕ್ ದಾಟ್ಕೊಂಡು ಮನೆಗೆ ಹೋಗೋ ಅಷ್ಟರಲ್ಲಿ ಎಲ್ಲ ಸೂಟೆಲ್ಲ ಔಟ್ ಆಗ್ಬಿಟ್ಟಂತೆ. ಬೆಂಗಳೂರಿಗೆ ಬಂದಿದ್ದಾಯಿತು. ಬೆಂಗಳೂರಿನ ಟ್ರಾಫಿಕ್ಕು ಶುರು ಆಯಿತು. ಅಷ್ಟೇ, ನಮ್ಮ ಮನೆಗೆ ಹೋಗಿ ಪಾಚ್ಕೊಳ್ಳೋಣ. ಓಕೆ ಗೈಸ್, ಸಿ ಯು ಇನ್ ದ ನೆಕ್ಸ್ಟ್ ಒನ್. ಬಾಯ್ ಬಾಯ್.